ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ನೌಕಾಪಡೆ ದೊಡ್ಡ ಕಾರ್ಯಾಚರಣೆ ಮಾಡಿದೆ. ಸಮುದ್ರದ ನಡುವೆ ಭಾರತಕ್ಕೆ ಸರಕು ಹೊತ್ತು ಬರ್ತಾ ಇದ್ದ ಹಡಗನ್ನ ಕಳ್ಳರ ದೊಡ್ಡ ಸೇನೆ ಹೈಜಾಕ್ ಮಾಡೋಕೆ ಮುಂದಾಗಿತ್ತು. ಇದರಲ್ಲಿದ್ದ ಭಾರತೀಯರನ್ನ ಮತ್ತು ಸೂಕ್ಷ್ಮ ಸರಕುಗಳನ್ನ ಕಡಲ್ಗಳ್ಳರು ಟಾರ್ಗೆಟ್ ಮಾಡಿದ್ರು. ಆದರೆ ಸಿನಿಮೀಯ ರೀತಿಯಲ್ಲಿ ನಮ್ಮ ನೇವಿಯ ಮಾರ್ಕೋಸ್ ಕಮಾಂಡೋ ಪಡೆ ನುಗ್ಗಿ ಆ ದಾಳಿಯನ್ನ ವಿಫಲಗೊಳಿಸಿದೆ. ಲೇಟೆಸ್ಟ್ ಆಗಿ ಆಗಿರೋ ಘಟನೆ ಇದು. ಈ ಕಾರ್ಯಾಚರಣೆಗೆ ಮಾರ್ಕೋಸ್ ಕಮಾಂಡೋಗಳನ್ನು ಇಳಿಸೋಕೆ ಭಾರತ INS ತ್ರಿಕಂಡ್ ಯುದ್ಧ ನೌಕೆಯನ್ನ ನಿಯೋಜನೆ ಮಾಡಿತ್ತು ಅನ್ನೋ ರೋಚಕ ಮಾಹಿತಿ ಕೂಡ ಬರ್ತಾ ಇದೆ. ಸ್ನೇಹಿತರೆ, ಈ ಘಟನೆ ಆಗಿರೋದು ಗಲ್ಫ್ ಆಫ್ ಎಡನ್ನಲ್ಲಿ. ಮ್ಯಾಪ್ನಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಕೆಂಪು ಸಮುದ್ರ ಮತ್ತು ಹಿಂದೂ ಮಹಾಸಾಗರವನ್ನು ಕನೆಕ್ಟ್ ಮಾಡೋ ಅತ್ಯಂತ ಕಿರಿದಾದ ಮಾರ್ಗ. ಇಡೀ ಜಗತ್ತಿನ 12% ಅಂತಾರಾಷ್ಟ್ರೀಯ ವ್ಯಾಪಾರ ಇದೇ ದಾರಿಯಲ್ಲಾಗುತ್ತೆ. ಒಂದು ಸೈಡ್ ಹೊರ್ಮುಜ್ ಇದ್ರೆ ನೋಡಿ, ಇಲ್ಲಿ ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ, ಒಂದು ಸೈಡ್ ಹೊರ್ಮುಜ್ ಇದ್ರೆ ಮತ್ತೆ ಸೌದಿ ಅರೇಬಿಯಾದ ಇನ್ನೊಂದು ಸೈಡ್ನಲ್ಲಿರೋದು ಈ ಗಲ್ಫ್ ಆಫ್ ಎಡನ್. ಸುಯೆಜ್ ಕಾಲುವೆ ಮೂಲಕ ಯುರೋಪ್, ಅಮೆರಿಕ ಮತ್ತು ಏಷ್ಯಾ ಖಂಡಗಳು ಇಲ್ಲಿ ವ್ಯಾಪಾರ ಮಾಡ್ತವೆ. ಪ್ರತಿದಿನ ಕೋಟ್ಯಂತರ ಬ್ಯಾರಲ್ ಕಚ್ಚಾ ತೈಲ ಹೊತ್ತ ಟ್ಯಾಂಕರ್ಗಳು, $1 ಬಿಲಿಯನ್ ಮೌಲ್ಯದ ಸರಕು ಹಡಗುಗಳು ಇಲ್ಲಿ ಸಾಲಾಗಿ ಚಲಿಸ್ತವೆ. ಇದೇ ದಾರಿಯಲ್ಲಿ ಜೂನ್ 30 ಮತ್ತು ಜುಲೈ 1 ನಡುವೆ ರಾತ್ರಿ MV ಗೋಲ್ಡನ್ ಆರ್ಸೆನಲ್ ಅನ್ನೋ ಹಡಗು ಭಾರತಕ್ಕೆ ಬರ್ತಾ ಇತ್ತು. ಯೆಮೆನ್ ದೇಶದ ಪ್ರಮುಖ ಬಂದರಾದ ಎಡನ್ ಪೋರ್ಟ್ನಿಂದ ಭಾರತದ ತಮಿಳುನಾಡಿನ ತೂತುಕುಡಿಗೆ ಬರ್ತಾ ಇತ್ತು. ಇಲ್ಲಿನ VO ಚಿದಂಬರನಾರ್ ಬಂದರಿಗೆ ಬಂದು ಇದು ಅನ್ಲೋಡ್ ಆಗಬೇಕಾಗಿತ್ತು. ಮಾಹಿತಿ ಪ್ರಕಾರ ಈ ಹಡಗಲ್ಲಿ ಭಾರತದ ಕೈಗಾರಿಕೆಗಳಿಗೆ ಬೇಕಾದ ಅತ್ಯಂತ ಪ್ರಮುಖ ಸರಕಿತ್ತು. ಅದೇನು ಅಂತ ಬಿಡಿಸಿ ಇನ್ನೂ ಕೂಡ ಹೇಳಲಿಲ್ಲ. ಕ್ರಿಟಿಕಲ್ ಕನ್ಸೈನ್ಮೆಂಟ್ ಅಂತ ಹೇಳ್ತಿದ್ದಾರೆ, ಸೂಕ್ಷ್ಮ ಸರಕು ಅಂತ ಹೇಳ್ತಿದ್ದಾರೆ. ಈ ಹಡಗಲ್ಲಿ 20 ಬೇರೆ ಬೇರೆ ದೇಶದ ಸಿಬ್ಬಂದಿ ಹಾಗೂ ಒಬ್ಬ ಭಾರತೀಯ ಸಿಬ್ಬಂದಿ ಸೇರಿ 21 ಜನ ಇದ್ರು. ಇದು ಜಿಬೂಟಿ ಬಂದರಿನಿಂದ ಸುಮಾರು 300 ನಾಟಿಕಲ್ ಮೈಲು ದೂರದಲ್ಲಿ ಚಲಿಸ್ತಾ ಇತ್ತು. ಆಗ ಹಡಗಿನ ರೆಡಾರ್ನಲ್ಲಿ ಸಣ್ಣದೊಂದು ಸಸ್ಪಿಷಿಯಸ್ ಮೂವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ, ಅನುಮಾನಾಸ್ಪದ ಚಲನೆ. ಅದರಲ್ಲಿ ಒಂದು ಸಣ್ಣ ಹೈ ಸ್ಪೀಡ್ ಬೋಟ್ ಯಾವುದೇ ಲೈಟ್ ಹಾಕದೆ ಅತ್ಯಂತ ಆಕ್ರಮಣಕಾರಿಯಾಗಿ ಈ ಹಡಗಿನ ಕಡೆಗೆ ನುಗ್ಗಿ ಬರ್ತಾ ಇರುತ್ತೆ. ಕೂಡಲೇ ಹಡಗಿನ ಬ್ರಿಡ್ಜ್ ರೂಮ್ನಲ್ಲಿದ್ದ ವಾಚ್ ಆಫೀಸರ್ ನೈಟ್ ವಿಷರ್ ಬೈನಾಕುಲರ್ ಎತ್ಕೊಂಡು ಏನು ಅಂತ ನೋಡ್ತಾರೆ. ಎಲ್ಲ ಸಿಬ್ಬಂದಿಗೆ ಮೈ ನಡುಗೋ ಸುದ್ದಿ ಸಿಕ್ತು. ಸಣ್ಣ ಬೋಟ್ನಲ್ಲಿ 4 ಕಡಲ್ಗಳ್ಳರು ಶಕ್ತಿಶಾಲಿ ಬಂದೂಕುಗಳನ್ನು ಹಾಕೊಂಡು ನುಗ್ಗಿ ಬರ್ತಾ ಇದ್ರು. ಅವ್ರ ಹತ್ರ RPG ಅಂದರೆ ರಾಕೆಟ್ ಪ್ರೊಪೆಲ್ಡ್ ಗ್ರೆನೇಡ್ ಲಾಂಚರ್ಗಳು ಕೂಡ ಇದ್ವು. ಒಂದು ಹಡಗನ ಹೈಜಾಕ್ ಮಾಡೋಕೆ ಏನೆಲ್ಲ ಬೇಕೋ ಅಷ್ಟನ್ನ ಹಿಡ್ಕೊಂಡು ಬರ್ತಾ ಇದ್ರು. ಈ ರೀತಿ ಕಳ್ಳರು ಹಡಗಿನ ಹತ್ತಿರಕ್ಕೆ ಬರ್ತಿದ್ದ ಹಾಗೆ ಪುಂಡಾಟ ಕೂಡ ಶುರು ಮಾಡಿದ್ರು. ಮನ ಬಂದಂತೆ ಗಾಳಿಯಲ್ಲಿ ಗುಂಡು ಹಾರಿಸೋಕೆ ಶುರು ಮಾಡಿದ್ರು ಹೆದರಿಸ್ಲಿಕ್ಕೆ. ಹಡಗಿನ ಮುಖ್ಯ ಕಂಟ್ರೋಲ್ ರೂಮ್ ಅಂದರೆ ಬ್ರಿಡ್ಜ್ ರೂಮ್ಗೂ ಡ್ಯಾಮೇಜ್ ಮಾಡಿದ್ರು. ನೋಡ್ತಿದ್ದ ಹಾಗೆ ಹಡಗಿನ ಹತ್ತಿರಕ್ಕೂ ಬಂದ್ಬಿಟ್ರು. ಎಲ್ಲ ಹೋಯ್ತು, ಇನ್ನೇನು ಹಡಗಿಗೆ ಅವ್ರು ಹತ್ತೇ ಬಿಡ್ತಾರೆ ಅನ್ನುವಷ್ಟರಲ್ಲಿ ಹಡಗಿನ ಕ್ಯಾಪ್ಟನ್ ಒಂದು ಉಪಾಯ ಹುಡ್ತಾರೆ. ಇಲ್ಲಿ ಇವರೊಂದಿಗೆ ಹೊಡೆದಾಡೋಕೆ ನಿಂತರೆ ನಮಗೆ ಪ್ರಾಣ ಹಾನಿಯಾಗುತ್ತೆ, ಅದಕ್ಕಿಂತ ಬೇಗ ಬಚ್ಚಿಟ್ಕೊಳ್ಳೋದೇ ಸೇಫ್ ಅಂತ ಹೇಳಿ ಅವರು ಸೀದಾ ಸಿಟಡೆಲ್ಗೆ ಹೋಗ್ಬಿಡ್ತಾರೆ, ಅಂದರೆ ಸೇಫ್ ರೂಮ್ಗೆ. ಅದು ಸಂಪೂರ್ಣ ಬುಲೆಟ್ ಪ್ರೂಫ್ ಆಗಿರುತ್ತೆ. ಹಾಗೆ ಹೊರಗಿನಿಂದ ಯಾವುದೇ ಗ್ಯಾಸ್ ಕಟರ್ ಅಥವಾ ಸ್ಫೋಟಕ ಹಾಕಿದ್ರೂ ಕೂಡ ಅದನ್ನು ಈಸಿಯಾಗಿ ಒಡೆಯೋಕ್ಕಾಗಲ್ಲ. ಈ ಜಾಗಕ್ಕೆ ಹೋಗಿ ಇವರೆಲ್ಲರೂ ಕೂಡ ಸಿಬ್ಬಂದಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಒಳಗಿಂದ. ಕೂಡಲೇ ಕಳ್ಳರು ಹಡಗಿನ ಮೇಲಕ್ಕೆ ಹತ್ತಿದ್ದಾರೆ, ಇರೋ ಬರೋ ಜಾಗವನ್ನೆಲ್ಲ ಹುಡುಕಾಡ್ತಾರೆ. ಇತ್ತ ರೂಮ್ ಲಾಕ್ ಮಾಡ್ಕೊಂಡು ಒಳಗಿದ್ದ ಸಿಬ್ಬಂದಿ ಎಮರ್ಜೆನ್ಸಿ ಸ್ಯಾಟಲೈಟ್ ಕಮ್ಯುನಿಕೇಷನ್ ಯೂಸ್ ಮಾಡಿ ಡಿಸ್ಟ್ರೆಸ್ ಸಿಗ್ನಲ್ ಅನ್ನು ಕಳಿಸ್ತಾರೆ. IFC IOR ಅಥವಾ ಇನ್ಫಾರ್ಮೇಷನ್ ಫ್ಯೂಷನ್ ಸೆಂಟರ್, ಇಂಡಿಯನ್ ಓಷನ್ ರೀಜನ್, ಅಲ್ಲಿಗೆ ಮಾಹಿತಿ ಕಳಿಸ್ತಾರೆ. ಅದು ಸಿಗ್ತಾ ಇದ್ದಿದ್ದೆ ತಡ ನಮ್ಮ ನೌಕಾಪಡೆ ನುಗ್ಗುತ್ತೆ ಅಲ್ಲಿಗೆ. ಹಾಗಿದ್ರಲ್ಲಿ ಮುಂದೇನಾಯಿತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೂ ಮುಂದೆ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಕೂಡ ಚೆಕ್ ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ನೌಕಾಪಡೆ ಆ ಹಡಗಿನಲ್ಲಿ ನಮ್ಮ ಭಾರತೀಯ ಪ್ರಜೆಗಳಿದ್ದಾರೆ. ಅವರು ಭಾರತಕ್ಕೆ ಇಂಪಾರ್ಟೆಂಟ್ ಸರಕನ್ನು ಹೊತ್ತು ಬರ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಇನ್ನಷ್ಟು ಆಕ್ರಮಣಕಾರಿಯಾಗಿ ತಯಾರಾಗುತ್ತೆ. ಆ ಭಾಗದಲ್ಲಿ ಕಂಟಿನ್ಯೂಸ್ಲಿ ಪ್ಯಾಟ್ರೋಲಿಂಗ್ ನಡೆಸ್ತಾ ಇದ್ದ ತನ್ನ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆ INS ತ್ರಿಕಂಡ್ ಅನ್ನ ಫೀಲ್ಡ್ಗಿಳಿಸುತ್ತೆ. ಈ INS ತ್ರಿಕಂಡ್ ಜಗತ್ತಿನ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಫ್ರಿಗೇಟ್. ಶತ್ರುಗಳ ರೆಡಾರ್ಗೆ ಸಿಗದೆ ಬೇಟೆಯಾಡುವ ರೆಡಾರ್ ಎವೇಷನ್ ಸ್ಟೆಲ್ತ್ ಟೆಕ್ನಾಲಜಿ ಹೊಂದಿದೆ. ಶತ್ರುಗಳನ್ನ ಮುಳುಗಿಸೋಕೆ ಸಾಕಷ್ಟು ಮಿಸೈಲ್ಗಳನ್ನ ಕೂಡ ಹೊಂದಿದೆ. ಸೊ ತುರ್ತು ಕರೆ ಬಂದ ಕೂಡಲೇ ನಮ್ಮ ನೇವಿ ಈ ಯುದ್ಧ ನೌಕೆಯನ್ನ ಅಲ್ಲಿಗೆ ಕಳಿಸ್ಕೊಡ್ತು. ಹಡಗಲಿದ್ದ ಹೆಲಿಕಾಪ್ಟರ್ಗಳು ದಿಢೀರಂತ ಸರ್ಚ್ ಲೈಟ್ ಆನ್ ಮಾಡಿಕೊಂಡು ಹಾರೋಕ್ ಶುರು ಮಾಡಿದ್ವು. ವೇಗವಾಗಿ ಹೈಜಾಕ್ ಆಗಿದ್ದ ಹಡಗಿನ ಕಡೆಗೆ ನುಗ್ಗಿದ್ವು. ಯಾವಾಗ ನಮ್ಮ ನೌಕಾಪಡೆಯ ಹಡಗುಗಳು ನುಗ್ತಾ ಇದ್ದಾವೆ,
ಇಂಡಿಯನ್ ನೇವಿಗೆ ಗೊತ್ತಾಗ್ಬಿಟ್ಟಿದೆ ಮಾಹಿತಿ ಅಂತ ಗೊತ್ತಾಯಿತು, ಆಗ ಹೈಜಾಕ್ ಮಾಡಿದ್ದ ಹಡಗಿನಲ್ಲಿದ್ದ ಕಳ್ಳರು ಹೈಜಾಕರ್ಸ್ ತಮ್ಮ ಪ್ಲಾನ್ನ ಕ್ಯಾನ್ಸಲ್ ಮಾಡಿ ಜೀವ ಉಳಿದ್ರೆ ಮತ್ತಿನ್ಯಾವತ್ತಾದರೂ ಬೇರೆ ಹಡಗುಗಳನ್ನು ಹೈಜಾಕ್ ಮಾಡ್ಬೋದು, ಇವಾಗ ಓಡೋಣ ಅಂಥೇಳಿ ಸಣ್ಣ ಬೋಟನ್ನು ಹತ್ಕೊಂಡು ಅಲ್ಲಿಂದ ಓಡ್ ಹೋಗ್ತಾರೆ. ಹಾಗಂತ ಆಪರೇಷನ್ ಮುಗಿತಾ ಅಲ್ಲಿಗೆ ಇಲ್ಲ, ಆ ಹಡಗಲ್ಲಿ ಕಳ್ಳರಿದಾರೋ ಇಲ್ವೋ ಅಂತ ಹೇಳಿ ಕನ್ಫರ್ಮ್ ಆಗ್ಬೇಕಲ್ವಾ. ಅದರಲ್ಲೂ ಕೂಡ ಆ ಕಳ್ಳರು ಹಡಗು ಹತ್ತಿದ್ರೆ ನಾವಿಕರನ್ನ ಒತ್ತೆಯಾಳಾಗಿ ಇಟ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನೇವಿ ತಕ್ಷಣ ತನ್ನ ಎಲೀಟ್ ಫೋರ್ಸ್ ಮಾರ್ಕೋಸ್ ಪಡೆಯನ್ನ ಅಲ್ಲಿಗೆ ಇಳಿಸ್ತು. ಈ ಮಾರ್ಕೋಸ್ ಬಗ್ಗೆ ಮುಂಚೆ ಒಂದ್ಸಲ ನಿಮ್ಮ ಮಾಹಿತಿಯನ್ನ ಕೊಟ್ಟಿದ್ವಿ. ಭಾರತೀಯ ನೌಕಾಪಡೆಯ ಅತ್ಯಂತ ರಹಸ್ಯ ಮತ್ತು ಅತ್ಯಂತ ಘಾತಕ ಪಡೆ. ನೀರು, ನೆಲ, ಆಕಾಶ ಎಲ್ಲ ಕಡೆಯಿಂದಲೂ ದಾಳಿ ಮಾಡೋ ಸಾಮರ್ಥ್ಯ ಹೊಂದಿದ್ದಾರೆ. ಮರೈನ್ ಕಮಾಂಡೋಸ್. ಅಮೆರಿಕದ ನೇವಿ ಸೀಲ್ಸ್ ಮಾದರಿಯಲ್ಲೇ ಅತ್ಯಂತ ಕಠಿಣ ಟ್ರೈನಿಂಗ್ ಇವ್ರಿಗೂ ಆಗಿರುತ್ತೆ. ವರ್ಲ್ಡ್ ಕ್ಲಾಸ್ ಸೋಲ್ಜರ್ಸ್ ಕಮಾಂಡೋಸ್. ಇವರು ಹಡಗಿನ ಒಳಗಿಳಿದು ಸ್ಯಾನಿಟೈಸೇಷನ್ ಆಪರೇಷನ್ ಶುರು ಮಾಡ್ತಾರೆ. ಅಂದರೆ ಇಡೀ ಹಡಗನ್ನು ಜಾಲಾಡಿ ಯಾವುದಾದ್ರೂ ಕ್ರಿಮಿಗಳಿದ್ರೆ, ಅಂದರೆ ಹೈಜಾಕರ್ಸ್ ಇದ್ರೆ ಅಥವಾ ಥ್ರೆಟ್ ಓಡ್ತಾ ಇರುವಂಥ ಆಪತ್ತನ್ನು ಓಡ್ತಾ ಇರೋ ವ್ಯಕ್ತಿಗಳಿದ್ರೆ ಅವ್ರನ್ನ ಕ್ಲಿಯರ್ ಮಾಡೋದು. ಹಡಗಿನ ಕಾರ್ಗೋ ರೂಮ್, ಎಂಜಿನ್ ರೂಮ್, ಸಣ್ಣ ರೂಮ್ಗಳು ಯಾವುದನ್ನು ಬಿಡದೆ ಜಾಲಾಡ್ತಾರೆ. ಈ ಹಡಗಲ್ಲಿ ಯಾವುದೇ ಥ್ರೆಟ್ ಇಲ್ಲ ಅಂದಮೇಲೇನೆ ಸೈನಿಕರು ಆಮೇಲೆ ಸಿಬ್ಬಂದಿಯನ್ನ ಹೊರಗೆ ಬಿಡ್ತಾರೆ. ಸರ್ಕಾರದ ಪ್ರಕಾರ ಈ ಹಡಗಲ್ಲಿ ಯಾರಿಗೂ ಗಾಯಗಳಾಗಿಲ್ಲ, ಹಡಗಿಗೂ ದೊಡ್ಡ ಡ್ಯಾಮೇಜಸ್ ಏನೂ ಆಗಿಲ್ಲ, ಎಲ್ಲರೂ ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ ಅಂತ ಅಧಿಕೃತ ಪ್ರಕಟಣೆ ಕೂಡ ಹೊರಡಿಸಿದ್ದಾರೆ ಕಾರ್ಯಾಚರಣೆ ಆದಮೇಲೆ. ಈ ಕಾರ್ಯಾಚರಣೆ ವೇಳೆ ಭಾರತ ತನ್ನ ಗಸ್ತು ವಿಮಾನ P-8I ಮ್ಯಾರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್ ಅನ್ನ ಕೂಡ ನಿಯೋಜನೆ ಮಾಡಿತ್ತು. ಪ್ರಿಡಿಟರ್ ಡ್ರೋನ್ಗಳನ್ನು ಕೂಡ ಭಾರತ ಹಾರಿಸಿತ್ತು. ಅಲ್ಲಿ ಇನ್ಯಾರಾದರೂ ಕಡಲ್ಗಳ್ಳರು ಇದಾರಾ ಅಂತ ಚೆಕ್ ಮಾಡಲಾಗಿತ್ತು. ಸದ್ಯಕ್ಕೆ ಈ ಆಪರೇಷನ್ ಯಶಸ್ವಿಯಾಗಿದೆ. ಹಡಗು ಈಗ ಸೇಫ್ ಆಗಿ ಭಾರತಕ್ಕೆ ಬರ್ತಾ ಇದೆ. ತನ್ನ ಏನು ಡೆಸ್ಟಿನೇಷನ್ ಕಡೆಗೆ ತಾನು ಹೊತ್ತಿದ್ದ ಸರಕನ್ನ, ಕ್ರಿಟಿಕಲ್ ಸಪ್ಲೈಯನ್ನು ಹೊತ್ತು ಬರ್ತಾ ಇದೆ. ಈ ಕಡಲ್ಗಳ್ಳರು ಬಹುತೇಕ ಸೊಮಾಲಿಯಾದ ಹಡಗುಗಳ್ರೆ ಅಂತ ಹೇಳಲಾಗ್ತಿದೆ. ಈ ಸೊಮಾಲಿಯಾ ಆಫ್ರಿಕಾ ಖಂಡದ ತುದಿಯಲ್ಲಿರೋ ರಾಷ್ಟ್ರ. ದಶಕಗಳಿಂದ ಕಡು ಬಡತನ, ತೀವ್ರ ಬರಗಾಲ, ಅಂತರ್ಯುದ್ಧದಲ್ಲಿ ತುಂಡು ತುಂಡಾಗ್ತಿರೋ ರಾಷ್ಟ್ರ. ಸೊಮಾಲಿಲ್ಯಾಂಡ್ ಪ್ರತ್ಯೇಕ ಆಗ್ತಾ ಇದೆ. ಬಹುತೇಕ ಒಂದೊಂದೇ ಕಂಟ್ರೀಸ್ ಮಾನ್ಯತೆ ಕೊಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಇಸ್ರೇಲ್. ಯಾವುದೇ ಬಲಿಷ್ಠ ಸರ್ಕಾರ ಅಥವಾ ಕಾನೂನು ಸುವ್ಯವಸ್ಥೆ ಇಲ್ಲಿಲ್ಲ. ಸಾಕಷ್ಟು ಯುವಕರು ಮೀನುಗಾರಿಕೆ ಬಿಟ್ಟು ಹಣ ಗಳಿಸೋಕೆ ತರ ಲೂಟಿ ಮಾಡ್ತಾರೆ. ಇವರಿಗೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಮಾಫಿಯಾಗಳು ಫಂಡಿಂಗ್ ಮತ್ತು ಆಯುಧಗಳನ್ನ ಒದಗಿಸ್ತಾರೆ. ಈ ಕಡಲ್ಗಳ್ಳರ ಮುಖ್ಯ ಕೆಲಸನೇ ಜಾಗತಿಕ ವ್ಯಾಪಾರ ಹಡಗುಗಳನ್ನ ದಾಳಿ ಮಾಡೋದು, ವಶಕ್ಕೆ ಪಡೆದು ಹಡಗು ಮತ್ತು ಅಮಾಯಕ ಸಿಬ್ಬಂದಿಯನ್ನ ಒತ್ತಾಯಗಿಡ್ಕೊಂಡು ದುಡ್ಡು ಕೇಳೋದು, ಕೋಟ್ಯಂತರ ಡಾಲರ್ ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು. ಇವರ ಕಾರ್ಯಾಚರಣೆ ಕೂಡ ಭಯಂಕರವಾಗಿರುತ್ತೆ. ಇತ್ತೀಚೆಗೆ ಕಮ್ಮಿ ಆಗಿದೆ, ಬಟ್ ಸ್ಟಿಲ್ ಇದ್ದಾರೆ ಅವರು. ಕೆಲವೊಂದ್ಸಲ ಸಿಂಗಲ್ ಬೋಟಲ್ಲೆಲ್ಲ ಬರಲ್ಲ, ದೊಡ್ಡ ಹಡಗನ್ನು ತಗೊಂಡು ಬರ್ತಾರೆ, ಅದನ್ನು ಮದರ್ ಶಿಪ್ ಥರ ಬಳಸ್ತಾರೆ, ನಡು ಸಮುದ್ರದವರೆಗೂ ಕೂಡ ಬಂದು ಆಮೇಲೆ ಟಾರ್ಗೆಟ್ ಹಡಗು ಕಾಣಿಸ್ತಿದ್ದ ಹಾಗೆ ಆ ಮದರ್ ಶಿಪ್ನಿಂದ ಸಣ್ಣ ಸಣ್ಣ ಸ್ಕಿಫ್ ಬೋಟ್ಗಳನ್ನು ಇಳಿಸ್ತಾರೆ. ಆಮೇಲೆ ಕಣಜದ ಹುಳು ರೀತಿ ಏಕಾಏಕಿ ಎಲ್ಲ ಕಡೆಯಿಂದ ನುಗ್ಗಿ ಸುತ್ತುವರಿತಾರೆ. ಇವರ ಕಾಟ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವು ಕ್ಯಾಪ್ಟನ್ ಫಿಲಿಪ್ಸ್ ಅನ್ನೋ ಒಂದು ಮೂವಿ ಇದೆ, ರಿಯಲ್ ಇನ್ಸಿಡೆಂಟ್ ಬೇಸ್ಡ್, ಅದ್ಭುತ ಮೂವಿ. ಅದನ್ನು ನೀವು ಚೆಕ್ ಮಾಡ್ಬೋದು, ನೋಡ್ಬೋದು ಆ ಮೂವಿಯನ್ನು. ನಾವು ಕೂಡ ಈ ಹಿಂದೆ ಇವ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಈ ರಿಪೋರ್ಟ್ ಕೂಡ ನೋಡ್ಬೋದು. ಕಡೆದಾಗಿ ಮತ್ತೊಮ್ಮೆ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.